ಮೋಸ್ಟ್ಲಿ ಮಾಡಿಬಿಟ್ಟು ಆರಕ್ಕೆ ನನಗೆ ಬೈಕಲ್ಲಿ ಸಾಕಾಯ್ತಂತೆ, ಅದಕ್ಕೆ ಹೆಲ್ಮೆಟ್ ತೆಗಿಯಕ್ಕೆ ಕೊಡ್ತಿಲ್ಲ ನನಗೆ. ಹಾಯ್ ಹಲೋ ಜೈ ಶ್ರೀರಾಮ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಟ್ರಾವೆಲ್ನ ಕಂಟಿನ್ಯೂ ಬ್ಲಾಗ್, ಸೆಕೆಂಡ್ ಡೇ ಬ್ಲಾಗ್. ನಾವಿವತ್ತು ಬ್ರಹ್ಮಪುರಮಲ್ಲಿದ್ದೀವಿ ಅಂತ ನಾನು ಮೊದಲೇ ಹೇಳಿದ್ದೀನಿ ಹಿಂದಿನ ಬ್ಲಾಗಲ್ಲಿ. ಗುಡ್ ಮಾರ್ನಿಂಗ್. ಎದ್ದೇಳಪ್ಪಿ, ಲೇಟಾಗಿಬಿಡುತ್ತೆ ನೋಡಿ. ನನ್ನ ಮಗ ಎದ್ದೇಳ್ತಾನೆ ಇಲ್ಲ. ಎದ್ದೇಳು ಅಂದರೆ ಹೇಳು ಬಂಗಾರಿ, ಎದ್ದೇಳು ಎದ್ದೇಳಿ. ಗುಡ್ ಮಾರ್ನಿಂಗ್. ಎದ್ದೇಳಲ್ವಾ? ನಾವು ಹೊರಡೋಣ ಅಂತ ಹೇಳಿ ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀವಿ. ನನ್ನ ಮಗನ ಎಪ್ಸೋದೇ ನನಗೆ ಒಂದು ದೊಡ್ಡ ಸವಾಲಾದಂಗೆ ಆಗ್ಬಿಡ್ತು. ಯಾಕೆಂದರೆ ಮಕ್ಕಳು ಬೇಗ, ಅದು ಅಲ್ಲದೆ ನೆನ್ನೆ ಇಡೀ ದಿನ ಜರ್ನಿ ಮಾಡಿ ಅವನು ಸುಸ್ತಾಗಿದ್ದ. ಸೊ ಬೆಳಿಗ್ಗೆ ಎದ್ದೇಳುವಾಗ ಅವನು ಹೇಳಲ್ಲ ಮಮ್ಮಿ ಅಂತ ತುಂಬ ಹಠ ಮಾಡ್ತಾಯಿದ್ದ. ಸೊ ಅವನನ್ನು ಎಪ್ಸಿ ರೆಡಿ ಮಾಡಿ ನಾವು ಕೂಡ ರೆಡಿಯಾಗಿ ಬೇಗ ಹೊರಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಯಾಕೆಂದರೆ ಎಷ್ಟು ಬೇಗ ಹೊರಡ್ತೀವೋ ನಮಗಷ್ಟು ಬೇಗ ಸ್ವಲ್ಪ ಬೆಳಿಗ್ಗಿನ ಜಾವ ಟ್ರಾಫಿಕ್ ಇರಲ್ಲ, ಮತ್ತು ಯಾವುದೇ ಜಾಸ್ತಿ ಡಿಸ್ಟರ್ಬೆನ್ಸ್ ಇರಲ್ಲ. ಮತ್ತು ನಾವು ಬೆಳಿಗ್ಗೆ ಬೇಗ ಹೊರಡೋದ್ರಿಂದ ಬೇಗ ನಾವು ಪ್ಲೇಸ್ನ ರೀಚ್ ಆಗ್ಬೋದು ಅಂತ ಹೇಳಿ ಬೇಗ ರೆಡಿಯಾಗಿ ನನ್ನ ಮಗನ ಕೂಡ ರೆಡಿ ಮಾಡಿಕೊಂಡು ರೂಮ್ ಖಾಲಿ ಮಾಡಿ ಹೊರಡೋಣ ಅಂತ ಅನ್ಕೋತಾ ಇದ್ದೀವಿ. ನಮಗೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ಅಭ್ಯಾಸ, ಬಿಸಿ ನೀರು ಮನೇಲಿದ್ದರೆ. ಸೊ ಇಲ್ಲಿ ಬಿಸಿನೀರು ಇರಲಿಲ್ಲ, ಅದರಿಂದ ನಾನು ಸ್ವಲ್ಪ ನೀರು ಬಾಟ್ಲಿಲಿ ಇದ್ದಿದ್ದೆ ಕುಡಿದು ರೆಡಿಯಾಗಿ ಹೊರಡೋಕ್ಕಿಂತ ಮೊದಲಿಗೆ ಜಾಕೆಟು ಅದೆಲ್ಲ ಹಾಕೊಳ್ಳೋದು ನಮ್ಗೆ ಸುಮಾರು ಸಮಯ ಅಲ್ಲೇ ಹಿಡಿತಾ ಇತ್ತು. ರೆಡಿಯಾಗಿ ರೂಮೆಲ್ಲ ಚೆಕ್ಔಟ್ ಮಾಡಿ ಹೊರಡೋಣ ಅಂತ ಹೇಳಿ, ರೂಮಲ್ಲಿ ಏನಾದರೂ ಮರ್ತಿದ್ದೀವಿ ಅಂತೇಳಿ ಇನ್ನೊಂದ್ಸಲ ನೀಟಾಗಿ ಚೆಕ್ ಮಾಡಿಕೊಂಡು ರೂಮ್ನ ಲಾಕ್ ಮಾಡಿ ಕೀನ ರಿಸೆಪ್ಷನಲ್ಲಿ ಕೊಡಬೇಕು ಹೋಗೋಕ್ಕೆ ಮೊದಲು. ನಾವು ಕೂಡ ರೂಮ್ ಲಾಕ್ ಮಾಡಿ ಹೊರಟ್ವು. ನನ್ನ ಮಗ ಫಸ್ಟೇ ಹೋಗಿ ನಿಂತ್ಕೊಂಡಿದ್ದ. ಅವನು ಲಿಫ್ಟಲ್ಲಿ ಹೋಗೋಕ್ಕೆ ಸಲುವಾಗಿ ಮೆಟ್ಲಲ್ಲಿ ಹೋಗೋಣ ಬಾಪಿ ಅಂದರೆ ಬರ್ತಾ ಇರಲಿಲ್ಲ. ಇಲ್ಲ ಮಮ್ಮಿ ಇದರಲ್ಲೇ ಹೋಗೋಣ ಅಂತ. ಮಕ್ಳಿಗಂತೂ ಲಿಫ್ಟಲ್ಲಿ ಹೋಗೋದು ಒಂಥರ ಖುಷಿ. ನನ್ನ ಮಗ ಬ್ಯಾಗೆಲ್ಲ ನೇತಾಕೊಂಡು ನಾನೇ ಇಟ್ಕೊತೀನಿ ಅಂತ ಲಿಫ್ಟಲ್ಲಿ ಹೋಗೋದಲ್ಲ, ಎತ್ಕೊಂಡು ಹೋಗೋದಿದ್ರೆ ಬೇಡ ಅಂತಿದ್ನೇನೋ. ಲಿಫ್ಟಲ್ಲಿ ಹೋಗೋದ್ರಿಂದ ತಾನೇ ಬ್ಯಾಗೆಲ್ಲ ಹಾಕ್ಕೊಂಡು ಹೋಗೋಣ ಮಮ್ಮಿ ಅಂತ ಹೇಳಿ ಹೊರಟ. ಅವನಿಗೆ ಸ್ವಲ್ಪ ಆದಮೇಲೆ ಸ್ವಲ್ಪ ಅವನಿಗೆ ನಿದ್ರೆ ಎಲ್ಲ ಚೆನ್ನಾಗಿ ಬಿಟ್ಟಂಗೆ ಆಯಿತು ಅಂತ ಅನಿಸುತ್ತೆ. ಲಿಫ್ಟ್ ನೋಡಿದ ತಕ್ಷಣ ನಿದ್ರೆ ಓಡೋಗ್ಬಿಟ್ಟಿದೆ ಅವನಿಗೆ. ನಾವು ಕೆಳಗಡೆ ಬಂದು ನೋಡಿದ್ರೆ ರಿಸೆಪ್ಷನಲ್ಲಿ ಅಲ್ಲಿ ಲೈಟೇ ಹಾಕಿರಲಿಲ್ಲ. ಸೊ ಅಲ್ಲಿ ಕೆಲಸ ಮಾಡೋರೆಲ್ಲ ಪಾಪ ಇನ್ನೂ ಮಲ್ಕೊಂಡಿದ್ರು. ನಾವು ಸರಿ ನಮ್ಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ರಿಸೆಪ್ಷನಲ್ಲಿ ಬಂದು ಕೇಕ್ ಕೊಟ್ಟು ರೂಮ್ ಖಾಲಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾಯಿತು. ಹೊರಗಡೆ ಬಂದ್ವು. ಅಷ್ಟರಲ್ಲಾಗಲೇ ಬೆಳಕೆ ಆಗೋಗಿತ್ತು. ನಮಗೆ ಹೊರಗಡೆ ಬರೋವರೆಗೂ ಗೊತ್ತೇ ಆಗಿಲ್ಲ ಬೆಳಕಾಗಿದೆ ಅಂತ. ಆಗಲೇ ಟೈಮ್ ನೋಡಿದ್ರೆ 6 ಗಂಟೆ ಆಗೋಗಿತ್ತು. ಆ್ಯಕ್ಚುಲಿ ನಾವು ಒಂದು 5 ಗಂಟೆಗೆಲ್ಲ ಹೊರಡೋಣ ಅಂದ್ಕೊಂಡಿದ್ದು, 6 ಗಂಟೆ ಆಗೋಗಿತ್ತು. ನನ್ನ ಮಗ ಬೇಡಪ್ಪ ಬ್ಯಾಗು ನಿಂಗೆ ಎತ್ತಕ್ಕಾಗಲ್ಲ ಅಂದರೂ ಕೇಳಲಿಲ್ಲ, ತೊಗೊಂಡು ಬಂದು ಡಮ್ ಅಂತ ಎತ್ತಾಕ್ದ. ನಾವು ಮತ್ತೆ ಲಗೇಜ್ನೆಲ್ಲ ಗಾಡೀಲಿ ಕಟ್ಟಿ ಹೊರಡೋಣ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಹೊರಟಾಯಿತು. ಯಾವುದೇ ರೂಮ್ಗಳು ಬೇಕು ಅಂದರೆ ಇಲ್ಲಿ ತುಂಬ, ಇದೊಂದೇ ಅಂತಲ್ಲ, ಸುಮಾರು ತುಂಬ ಒಳ್ಳೊಳ್ಳೆ ಚೆನ್ನಾಗಿರೋ ರೂಮ್ಗಳಿದೆ, ಹೋಟೆಲ್ಗಳಿದೆ ಇಲ್ಲಿ. ನಮ್ಮ ರೂಮಿಂದ ಸ್ವಲ್ಪ ದೂರದಲ್ಲೇ ಒಂದು ದೇವಸ್ಥಾನ ಇತ್ತು. ನಾವು ಬೆಳಿಗ್ಗೆ ದೇವ್ರ ದರ್ಶನ ಮಾಡ್ಕೊಂಡು ಹೊರಟ್ರಾಯ್ತು ಅಂದ್ಕೊಂಡ್ವು. ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ, ಕ್ಲೋಸ್ ಇತ್ತು ಅಂತ. ಸರಿ ಅಂತ ಹೇಳಿ ಹೊರಗಡೆಯಿಂದನೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬ್ರಹ್ಮಪುರಿಗೆ ಬಾಯ್ ಮಾಡಿ ನಾವು ಹೊರಟಿದ್ದಾಯ್ತು. ನಮ್ಮ ಜರ್ನಿನ ಶುರು ಮಾಡಿದ್ವು. ಮತ್ತು ನಾವು ನೆಕ್ಸ್ಟು ಸ್ಟಾಪ್ ಮಾಡಿದ್ದೆ ಕಾಫಿಗೆ ಅಂತ ಹೇಳಿ. 1 ಗಂಟೆ ಆಯಿತು ಆರ್ಡ್ರ್ ಮಾಡಿ, ಇವಾಗ ತಂದುಕೊಟ್ಟವನೇ ಅವಯ್ಯ. ಕಾಫಿ ಮೋಸ್ಟ್ಲಿ ಅವಾಗಿಂದ ಆಯಿತು ಅಂತ ಅಂದರು. ಮೋಸ್ಟ್ಲಿ ಮಾಡಿಬಿಟ್ಟು ಆರಕ್ಕೆ ಇಟ್ಟಿದ್ರು. ಬೆಚ್ಚಗಿರೋ ನೀರು ಥರ ಆಯಿತು. ಏನು ಕಾಫಿ ಯಾಕಾದ್ರೂ ಬಂದು ನೋಡಿ. ನನ್ನ ಮಗನಿಗೆ ಬೈಕಲ್ಲಿ ಸಾಕಾಯ್ತಂತೆ, ಅದಕ್ಕೆ ಹೆಲ್ಮೆಟು ತೆಗಿಯಕ್ಕೆ ಕೊಡ್ತಾಯಿಲ್ಲ ನನಗೆ. ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ ಮಮ್ಮಿ ಅಂದ್ಬಿಟ್ಟು ನಡ್ಕೊಂಡು ಬರ್ತಾವನೆ. ನಮ್ಮ ಮನೆಯವ್ರು ನೋಡಿ ಅಲ್ಲೇ ಇದ್ದಾರೆ, ಅಲ್ಲಿ ಹಿಂದೆಗಡೆ ನೋಡ್ತೀನಿ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಮನೆಯವರು ನಡ್ಕೊಂಡು ಹೋಗಿ ಎಷ್ಟು ದೂರ ಅಂತ ಕಳ್ಸಿದ್ರು. ಅಯ್ಯೋ ನೋಡಿ ನಡ್ಕೊಂಡು ಹೋಯ್ತಾರಂತೆ. ಎಷ್ಟು ದೂರ ಹೋಯ್ತಿ? ಊರು ಸಿಗೋವರೆಗೂ ನಡ್ಕೊಂಡು ಹೋಯ್ತಿ ಹಿಂಗೆ. ಆದರೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡೋದು ಬೈಕಲ್ಲೆಲ್ಲ ಸ್ವಲ್ಪ ಕಷ್ಟನೇ. ಓಕೆ, ಆದರೆ ನೆನ್ನೆಯಿಂದ ಅವನು ನಮ್ಗೊಂದು ಸ್ವಲ್ಪ ಪಾಪ ಏನು ಹಿಂಸೆ ಮಾಡಿಲ್ಲ. ನಮಗೂ ಸುಸ್ತಾಗಿರುತ್ತಲ್ಲ. ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾವು. ಆಗಲೇ ಟೈಮ್ ಸುಮಾರು 10 ಗಂಟೆ ಆಗೋಯ್ತು. ಎಲ್ಲೂ ನಮಗೆ ಒಳ್ಳೆ ಹೋಟೆಲ್ ಸಿಕ್ಕಿಲ್ಲ ಅಂತ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ. ನೋಡಿ ಸಾಕಾ ಗಾಡಿಗೆ ಹತ್ತೋಣ ಇವಾಗ? ಹಾಂ, ಅಲ್ಲಿವರೆಗೆ ಹೆಲ್ಮೆಟ್ ಆದರೂ ತೆಗಿಬೇಡ. ಸಾಕಾ? ಸಾಕು ಸಾಕ, ಈಗ ಹೋಗೋಣ. ಓಕೆ,
ಕೋಲ್ಕತ್ತಾ ಹೆವೆನಲ್ಲಿ ನಡಿಬೇಕು ಅಂತ ನನ್ನ ಮಗ ತುಂಬ ದಿನದಿಂದ ಅಂದ್ಕೊಂಡಿದ್ದ ಅನಿಸುತ್ತೆ. ಅವನ ಆಸೆ ಅಂತೆ ಸ್ವಲ್ಪ ದೂರ ನಡೆದಿದ್ದಾಯಿತು. ಇವಾಗ ಹೊರಡೋಣ ಅಂತ ಹೇಳಿ ಹೊರಟಿದ್ದೀವಿ. ಆಗಲೇ ಟೈಮ್ ಆಗಿದೆ. ಇವತ್ತು ಹುಡುಕಿ ಊಟ ತಿಂಡಿಗೆ ಎಲ್ಲೂ ಹೋಟೆಲ್ಲು ಸರಿಯಾಗಿ ಕರೆಕ್ಟಾಗಿ ನಮಗೆ ಸಿಕ್ಕಲಿಲ್ಲ. ಊಟ ತಿಂಡಿ ಏನೂ ಮಾಡಿಲ್ಲ ಬೆಳಗ್ಗೆಯಿಂದ. ಇವಾಗೆಲ್ಲ ಒಂದು ಕಡೆ ಸ್ನ್ಯಾಕ್ಸ್ಗೆ ಅಂತೇಳಿ ನಿಲ್ಲಿಸಿದ್ದೀವಿ. ಸ್ವಲ್ಪ ಇಲ್ಲಿ ಸ್ನ್ಯಾಕ್ಸ್ ತಿಂದು ಏನಾದರೂ ಸ್ವಲ್ಪ ಟೀ ಕಾಫಿ ಎಲ್ಲ ಕುಡಿದು ಹೊರಡ್ತೀವಿ. ಇಲ್ಲಿ ಊಟ ಅಂತ ಏನಿಲ್ಲ, ಬಟ್ ಪಪ್ಸು ಗಿಪ್ಸು ಅದೆಲ್ಲ ಆಲೂಗೆಡ್ಡೆದು ಆ ಥರದ್ದು ನಮ್ಮ ಸೈಡ್ ಥರ ಇರಲ್ಲ. ಸೊ ಹಂಗಾಗಿ ತೊಗೊಳ್ಳಿಲ್ಲ. ಸೊ ಅಲ್ಲಿಂದ ಹೊರಟಿದ್ದು ಪಪ್ಸ್ ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ ಬಂದು ಇಲ್ಲಿ ನೋಡಿ ಒಂದು ಸೇತುವೆ ಸಿಕ್ತು ದೊಡ್ಡದು ಅಂತೇಳಿ ಸ್ಟಾಪ್ ಮಾಡಿದ್ದೀವಿ. ಚೆನ್ನಾಗಿದೆ. ಗಾಡಿಗಳು ಹೋದ್ರೆ ಬ್ರಿಡ್ಜು ಶೇಕ್ ಆಯ್ತದೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಸುಸ್ತಾಯ್ತಾ ಇರಲಿ, ಬೇಡ ಬಿಡಿ, ಆ ಕಡೆಗೆ ಹೋಗ್ಬೇಕಲ್ಲ. ಬ್ರಿಡ್ಜ್ ಹತ್ರ ಸ್ವಲ್ಪ ನಿಂತು ರಿಲ್ಯಾಕ್ಸ್ ಮಾಡಿದ್ವು. ಆ್ಯಕ್ಚುಲಿ ಅದು ನೋಡೋಕೆ ತುಂಬ ಚೆನ್ನಾಗಿತ್ತು. ಇಷ್ಟು ದೊಡ್ಡ ಸೇತುವೆ ಇತ್ತು ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಸೇತುವೆ ಇತ್ತು. ನದಿನೂ ಅಷ್ಟೇ, ಅಲ್ಲಿ ಬೋಟಿಂಗ್ ಕೂಡ ಆಗುತ್ತೆ, ಬೋಟ್ಗಳು ಕೂಡ ಇದ್ವು. ನಾವು ಸ್ವಲ್ಪ ದೂರ ಮುಂದೆ ಬಂದು ಎಳ್ನೀರು ಕಾಣಿಸ್ತು ಅಂತೇಳಿ ಮತ್ತು ಎಳ್ನೀರು ಕುಡಿಯೋಕ್ಕೆ ಸ್ಟಾಪ್ ಮಾಡಿದ್ವು. ಇವತ್ತು ಬೆಳಿಗ್ಗೆಯಿಂದ ಊಟ ತಿಂಡಿ ಏನೂ ಮಾಡಿಲ್ಲ. ಒಂದು 2-3 ಕಡೆ ಎಳ್ನೀರು ಕುಡ್ದಿದ್ದೀವಿ ಮತ್ತು ಹಾಗೇ ಸ್ವಲ್ಪ ಸ್ನ್ಯಾಕ್ಸು ಟೀ ಆ ಥರ ಕುಡ್ದಿದ್ದೀವಿ. ಇವತ್ತಿಡೀ ದಿನ ನಮಗೆ ಊಟ ತಿಂಡಿ ಕರೆಕ್ಟಾಗಿ ಆಗಿಲ್ಲ. ಮತ್ತು ಅಲ್ಲಿಂದ ನಾವು ಮುಂದೆ ಬಂದ್ವು. ನೋಡಿ ಆಗಲೇ ಸಂಜೆ ಆಯಿತು. ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಕೆಂಪಾಗಿ. ನಾನು ಬೈಕಲ್ಲಿ ಮಾಡ್ತಿರೋದ್ರಿಂದ ಅಷ್ಟು ಇದಾಗಿ ಬರ್ತಿಲ್ಲ ಅಂದ್ಕೊತೀನಿ, ಬಟ್ ಆದರೆ ಚೆನ್ನಾಗಿತ್ತು ನೋಡೋಕ್ಕೆ. ಸಂಜೆ ಆಗಿದೆ, ಗಾಡಿ ಓಡಿಸಿ ಸುಸ್ತಾಗಿದೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸ್ಟಾಪ್ ಮಾಡಿದ್ವಿ. ನಮ್ಮನೆಯವರು ಪನ್ನೀರ್ ಪಕೋಡ ಆರ್ಡ್ರ್ ಮಾಡಿದ್ದಾರೆ. ಅವಾಗಲೇ ಟೀ ಕುಡಿದ್ವು. ಪಕೋಡ ಆರ್ಡ್ರ್ ಮಾಡಿದ್ದಾರೆ. ಪನ್ನೀರ್ ದೊಡ್ಡದಾಗ ಹೆಂಗೈತೆ ಪನ್ನೀರ್ದು? ಹಾಂ ಚೆನ್ನಾಗಿಲ್ಲ, ಬಂದ್ಬಿಡು ತಿನ್ಬೇಡ. ಹಾಂ ಏನು ಚೆನ್ನಾಗಿಲ್ವಲ್ಲ, ಅದಕ್ಕೆ ತಿಂತಾ ಇದೆಯಾ? ತರಲೆ. ನಾವು ಸ್ನ್ಯಾಕ್ಸ್ ತಿನ್ಕೊಂಡು ಹೊರಟಿದ್ದು. ನಾವು ರೀಚ್ ಆಗಿದ್ದ ಸಿಟಿ ಬಂದು ಜಲೇಶ್ವರ ಅಂತ ಹೇಳಿ. ಇವತ್ತು ಇಲ್ಲೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡ್ವು. ಯಾಕೆ ಅಂದರೆ ರಾತ್ರಿ ಆಗಿಬಿಟ್ಟಿತ್ತು. ರಾತ್ರಿ ಆದಮೇಲೆ ಬೈಕಲ್ಲಿ ಟ್ರಾವೆಲ್ ಮಾಡೋದ್ರಿಂದ ತುಂಬ ದೂರದವರೆಗೆ ಟ್ರಾವೆಲ್ ಮಾಡೋಕ್ಕಾಗೋಲ್ಲ. ಅದಕ್ಕೋಸ್ಕರ ನಾವು ಯಾವ ಸಿಟಿ ಸಿಗುತ್ತೋ ರಾತ್ರಿ ಆದಮೇಲೆ ಅಲ್ಲೇ ಸ್ಟೇ ಮಾಡ್ತಾಯಿದ್ವು. ನಾವು ರೂಮ್ ಹುಡುಕ್ತಾ ಬಂದ್ವು. ಆದರೆ ಶಂಕು ಅಂಗಡಿ ಕಾಣಿಸ್ತು. ನೋಡೋಣ ಏನಿರುತ್ತೋ ಅಂತ ಹೇಳಿ. ನಾನು ಯಾವಾಗಲೂ ಸಾಮಾನ್ಯ ಶಂಕು ಅಂಗಡಿ ನೋಡಿಲ್ಲ ಅಂತ ಹೇಳಿ ಹೋದೆ. ಆದರೆ ಅಲ್ಲಿ ಬಂದಮೇಲೆ ಗೊತ್ತಾಯಿತು ಶಂಕು ಅಷ್ಟೇ ಅಲ್ಲ, ಅದ್ರದ್ದು ಬಳೆಗಳು ಕೂಡ ಇದೆ ಅಂತ. ಇದು ವೆಸ್ಟ್ ಬೆಂಗಾಲ್ ಸ್ಪೆಷಲ್ ಶಂಕು ಬಳೆ, ಅವರು ಮದುವೆ ಆದಮೇಲೆ ಹಾಕ್ಕೊಳ್ಳೋದಂತೆ. ನಾನು ಕೂಡ ಒಂದೆರಡು ರೆಡ್ ಬಳೆಗಳಂತ ಬರುತ್ತೆ, ಅದನ್ನು ತೊಗೊಂಡೆ. ಶಂಕು ಬಳೆ ತೊಗೊಳ್ಳಿಲ್ಲ. ಆ್ಯಕ್ಚುಲಿ ನಾವು ಬಳೆಗಳೆಲ್ಲ ತೊಗೊಂಡು ಅಲ್ಲಿಂದ ಹೊರಟು ರೂಮ್ ಹುಡುಕ್ತಾ ಬಂದ್ವು. ನಮಗೆ ರೂಮು ಎಲ್ಲೂ ಕರೆಕ್ಟಾಗಿ ಸಿಕ್ಕಲಿಲ್ಲ. ನಾವು ಆನ್ಲೈನಲ್ಲಿ ಬಂದು ಚೆಕ್ ಮಾಡಿದ್ವು. ಆದರೆ ಅಲ್ಲಿ ನೋಡಿದ್ರೆ ಅವರು ಆನ್ಲೈನಲ್ಲಿ ಹಾಕಿದ ರೇಟೇ ಬೇರೆ, ಅಲ್ಲಿ ಹೋದ್ಮೇಲೆ ಡಬಲ್ ಹೇಳ್ತಾಯಿದ್ರು. ಅಲ್ಲಿ ಬೇಡ ಅಂತ ಅನ್ನಿಸ್ತು ಅಂತ ಹೇಳಿ ಮತ್ತೆ ಹುಡುಕೊಂಡು ಬೇರೆ ಕಡೆ ಬಂದ್ವು. ಸೊ ಬೇರೆ ಕಡೆ ಒಂದು ಕಡೆ ರೂಮ್ ಸಿಕ್ತು. ರೂಮ್ ಕೂಡ ಚೆನ್ನಾಗಿತ್ತು ಮತ್ತು ರೇಟು ಕೂಡ ಅಷ್ಟೇ. ನಾವು ಓಕೆ ಇತ್ತು, ರೇಟ್ ಕೂಡ ಓಕೆ ಇತ್ತು ಮತ್ತು ರೂಮ್ ಕೂಡ ಚೆನ್ನಾಗಿತ್ತು ಅಂತೇಳಿ ನಾವು ರೂಮ್ ಮಾಡಿ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡು. ಇವತ್ತು ಬೆಳಗ್ಗೆಯಿಂದ ಇಡೀ ದಿನ ಏನೂ ತಿಂದಿರಲಿಲ್ಲ, ಹೊಟ್ಟೆ ಹಸಿತಿದೆ ಅಂತ ಹೇಳಿ. ಅವರು ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಚೆನ್ನಾಗಿದೆ ಹೋಗಿ ಮೇಡಮ್ ಅಂತ ಹೇಳಿದ್ರು. ಸೊ ನಾವು ಬ್ಯಾಗೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಊಟಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಇವಾಗ ಇಲ್ಲಿ ಏನು ಸಿಗುತ್ತೆ ಅಂತ ಹೇಳಿ ನೋಡೋಣ. ಏನೇ ಸಿಕ್ಕಿದ್ರು ಇವತ್ತು ಅದನ್ನೇ ಊಟ ಮಾಡಬೇಕು. ಬೆಳಗ್ಗೆಯಿಂದ ಊಟ ತಿಂಡಿ ಮಾಡಿಲ್ಲ. ಮತ್ತು ಇವಾಗ ತುಂಬ ಟೈಮ್ ಕೂಡ ಆಗಿದೆ. ಆಗಲೇ ಇನ್ನೂ ನಾವು ಹುಡುಕ್ತಾ ಹೋದರೆ ಯಾವ ರೆಸ್ಟೋರೆಂಟ್ಗಳು ಊಟ ಎಲ್ಲ ಹೆಂಗಿರುತ್ತೋ ಅನ್ನೋದು ಗೊತ್ತಿರಲ್ಲ. ಹೊಸ ಜಾಗಗಳು ಅಂತ ಬಂದಾಗ ನಮಗೆ ಅಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಅಲ್ಲದೆ ನಾವು ಇಲ್ಲಿ ಇದೇ ಫಸ್ಟ್ ಬಂದಿರೋದ್ರಿಂದ ನಮಗಷ್ಟು ಗೊತ್ತಿಲ್ಲ. ಜಲೇಶ್ವರ್ ಬಂದು ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ನ ಬಾರ್ಡರ್ ಏರಿಯಾದಲ್ಲಿದೆ. ಬಟ್ ಒಂದು ತುಂಬ ದೊಡ್ಡ ಸಿಟಿ ಅಂತ ಏನಲ್ಲ, ಬಟ್ ಚೆನ್ನಾಗಿದೆ ನೋಡೋಕ್ಕೆ. ಸೊ ಇನ್ನೊಂದೇನಪ್ಪ ಅಂದರೆ ರೂಮ್ಗಳು ಅಷ್ಟೇ ನಾವು ಹುಡುಕಿದ್ವು. ಬಟ್ ಆನ್ಲೈನಲ್ಲಿ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ
ನಾವು ಆನ್ಲೈನಲ್ಲಿ ನೋಡ್ಕೊಂಡು ಹೋಗಿರ್ತೀವಿ, ಅಲ್ಲಿ ಒಂದು ರೇಟ್ ಇರುತ್ತೆ, ನಾವು ಅಲ್ಲಿ ಹೋದ್ಮೇಲೆ ಇನ್ನೊಂದು ರೇಟ್ ಹೇಳ್ತಿರ್ತಾರೆ. ನಾವು ಊಟಕ್ಕೆ ರೊಟ್ಟಿ ಮತ್ತು ಪನ್ನೀರ್ನ ಆರ್ಡ್ರ್ ಮಾಡ್ಕೊಂಡಿದ್ವು, ಮತ್ತು ತಂದೂರಿ ರೊಟ್ಟಿ ಮತ್ತು ಪನ್ನೀರು. ಊಟ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಬೆಳಗ್ಗೆಯಿಂದ ತಿಂದಿಲ್ಲದೆ ಇರೋದಕ್ಕೆ ಖುಷಿ ಅಂತ ಅನ್ನಿಸ್ತು. ಹೊರಗಡೆ ಬಂದ್ರೇ ಊಟಕ್ಕೆ ಎಷ್ಟು ಇದಿರುತ್ತೆ ಅನ್ನೋದು ಗೊತ್ತಾಗೋದು ನಮಗೆ. ಮನೆಯಲ್ಲಿ ಏನು ಮಾಡೋದು ಒಂದೊಂದು ಸಲ ಅಯ್ಯೋ ನಾವು ಮಾಡಿದ ಅಡುಗೆ ನಮಗೆ ಇಷ್ಟ ಆಗಲ್ಲ, ಬೇಜಾರಾಗ್ತಿರುತ್ತೆ. ಹೊರಗಡೆ ಬಂದಾಗ ಊಟಕ್ಕೆ ಪರದಾಡ್ತೀವಲ್ಲ, ಅವಾಗ ಗೊತ್ತಾಗುತ್ತೆ ಈ ಊಟಕ್ಕೆ ಎಷ್ಟು ಕಷ್ಟ ಇದೆಯಪ್ಪ ಅಂತ ಹೇಳಿ. ನಾನು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾವು ಊಟ ಮುಗಿಸೋಗಿ ಮಲಗ್ತೀವಿ. ಮತ್ತು ನಾಳೆ ನನ್ನ ಟ್ರಾವೆಲ್ ಬ್ಲಾಗ್ ಕಂಟಿನ್ಯೂ ಇರುತ್ತೆ. 3rd ಡೇ ಬ್ಲಾಗ್ ಶುರುವಾಗ್ಬಿಡುತ್ತೆ. ಹಾಗೆ ನಾವು ನಾಳೆ ಪುರಿನ ರೀಚ್ ಆಗ್ತೀವಿ. ಮತ್ತು ಮುಂದಿನ ಬ್ಲಾಗ್ ನಂದು ಪುರಿದಿರುತ್ತೆ. ಸೊ ಮುಂದಿನ ಬ್ಲಾಗಲ್ಲಿ ಪುರಿ ಜಗನ್ನಾಥನ ದರ್ಶನ ಮಾಡೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. Thank you for watching.